ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ 24. ಇವತ್ತಿನ ಈ ಎಪಿಸೋಡ್ ರಮ್ಯಾ ಮೇಡಮ್ ಅವರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಭಾನುವಾರ ಎಲ್ಲಿಗೆ ಹೋಗೋಣ? ನಿನ್ನಿಷ್ಟನೇ ನನ್ನಿಷ್ಟ, ಹೇಳು. ಒಂದು ನಿಮಿಷ ಒಳಗೆ ಬರ್ಬೋದಾ? ಅವಳು ತುಟಿಯೊತ್ತಿದ್ದ ಜಾಗದ ಮೇಲೆ ತನ್ನ ತುಟಿಯೂರಿದ. ಅವಳ ಬಿಚ್ಚು ಕೂದಲ ಮೇಲೆ ಕೈಯಾಡಿಸುತ್ತಾ, ನೀನು ಕಣ್ಮುಚ್ಚಬೇಕು. ಈಗ ಅವನ ಪ್ಯಾಂಟಿನ ಜೇಬಿನೊಳಗಿದ್ದ. ಇಲ್ಲಿಯವರೆಗೆ ಸಮನ್ವಿಯ ಮನೆಗೆ ಸಮರ್ಥ್ ಮತ್ತು ಅವನ ತಾಯಿ ಹೆಣ್ಣು ಕೇಳಲು ಬರುತ್ತಾರೆ. ಮದುವೆಯ ಮಾತುಕತೆ ನಡೆಯುತ್ತದೆ. ಸಮನ್ವಿ ಮದುವೆಗೆ ಒಪ್ಪಿಗೆ ಸೂಚಿಸಿದ್ದು ಸುಮಿತ್ರಾ ಅವರಿಗೆ ತುಂಬ ಸಂತೋಷವಾಗುತ್ತದೆ. ಇಬ್ಬರು ಅವನ ತಂದೆಯ ಆಶೀರ್ವಾದ ಪಡೆಯುತ್ತಾರೆ. ಮುಂದುವರಿದ ಭಾಗ. ಇಂಥ ಕೆಟ್ಟ ಯೋಚನೆಗಳೆಲ್ಲ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು? ಮತ್ತೆ ನಿನ್ನ ಬೇರೆ ಹೋಗೋಕ್ಕೆ ಬಿಡೋರ್ಯಾರು? ಅವಳು ಅವನಿಂದ ದೂರ ಹೋಗುವುದು ಅವನಿಗೂ ಮನಸ್ಸಿರಲಿಲ್ಲ. ನಾನು ನೋಡ್ತಾ ಇದ್ದೀನಿ, ಬರ್ತಾ ಬರ್ತಾ ತುಂಬ ಕಾಡಿಸ್ತಿದ್ದೀರಾ ನನ್ನ, ಅದಕ್ಕೆ ಈ ಯೋಚನೆ ಬಂತು, ಅವಳು ಬೇಕೆಂದೇ ಗಂಭೀರವಾಗಿ ಹೇಳಿದಳು. ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು. ನಿಮಗೆ ಒಂಚೂರು ನಾಚಿಕೆನೇ ಇಲ್ಲ. ಮನುಷ್ಯನಿಗೆ ಬಂಡತನ ಇರಬೇಕು, ಆದರೆ ನಿಮ್ಮಷ್ಟಲ್ಲ. ಮೊದಲು ನೀವು ಹೀಗೆ ಇರಲಿಲ್ಲ, ತುಂಬ ಹಾಳಾಗಿಬಿಟ್ಟಿದ್ದೀರಿ ಎಂದಳು. ಈಗೀಗ ಅವನ ತುಂಟತನ ಜಾಸ್ತಿಯಾಗಿತ್ತು. ನಾಳೆಯಿಂದ ನಾನು ಬೇರೆಲ್ಲಾದರೂ ಕೆಲಸ ಹುಡ್ಕೋಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಎಂದಳು. ಯಾಕೆ? ಇಲ್ಲಿ ಕೆಲಸ ಚೆನ್ನಾಗಿಲ್ವಾ? ಅಲ್ಲ, ಕೆಲಸ ಜಾಸ್ತಿ ಆಯಿತು ಅಂತಾನ? ಕೆಲಸ ಹುಡ್ಕೋಕೆ ಎಲ್ಲೋಗ್ತೀನಿ ಹೇಳು? ನಾನು ನಿನ್ನ ಜೊತೆ ಬಂದುಬಿಡ್ತೀನಿ. ಅಥವಾ ನಿಂಗಿಷ್ಟ ಇಲ್ಲ ಅಂದರೆ ಬೇಡ ಬಿಡು, ನಿನ್ನಿಂದ ದೂರನೇ ಇರ್ತೀನಿ. ಅವಳನ್ನು ವಾರೆಗಣ್ಣಿನಿಂದ ನೋಡುತ್ತಾ ಗಂಭೀರವಾಗಿ ಹೇಳಿದ. ಅವಳ ಮುಖ ಚಿಕ್ಕದಾಯಿತು. ಅವನಿಗೆ ಉತ್ತರಿಸಲಿಲ್ಲ. ಇಲ್ಲಿ ಅವಳಿಗೆ ಕೆಲಸ ಮಾಡಲು ಯಾವ ತೊಂದರೆಯೂ ಇರಲಿಲ್ಲ. ಅವನು ಮಾಡುವ ತುಂಟಾಟ ಅವಳಿಗೆ ಇಷ್ಟವೇ ಆಗುತ್ತಿತ್ತು. ಅವಳು ಬಾಯಿ ಮಾತಿಗೆ ಮಾತ್ರ ಹಾಗೆ ಹೇಳಿದ್ದಳು ಅಷ್ಟೇ. ಅದನ್ನವನು ಗಂಭೀರವಾಗಿ ತೆಗೆದುಕೊಳ್ಳಬಹುದು ಎಂದು ಅವಳು ಅಂದುಕೊಂಡಿರಲಿಲ್ಲ. ಸಮನ್ವಿ ಈಗ ಉತ್ತರಿಸಿದಳು. ಇಲ್ಲಿ ಕೆಲಸ ಮಾಡೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ. ನಾನು ಮೊದಲು ಕೆಲಸ ಮಾಡ್ತಿದ್ದದಕ್ಕಿಂತಲೂ ಇಲ್ಲಿ ಕೆಲಸ ಚೆನ್ನಾಗಿದೆ, ಒಪ್ಪಿಕೊಂಡಳು. ಅವನು ಬೇಕಾಗಿಯೇ ಅವಳ ಕಾಲೆಳೆಯಲೆಂದು ಹಾಗೆ ಹೇಳಿದ್ದ. ಹಾಗಾದರೆ ನಾನೇ ನಿನ್ನ ಪ್ರಾಬ್ಲಮ್ ಅಂತ ಆಯಿತು. ಒಟ್ಟಿನಲ್ಲಿ ನಾನು ನಿನ್ನ ಹತ್ತಿರ ಬರಬಾರ್ದು. ಆಗ ಇಲ್ಲಿ ಕೆಲಸ ಮಾಡ್ತೀಯೇನೋ ಅಲ್ವಾ? ನನಗೂ ಬೇರೆ ಹೋಗೋದಿದೆ. ನೆಕ್ಸ್ಟ್ ವೀಕು 2-3 ದಿನ ನಾನು ಇರೋದೇ ಇಲ್ಲ. ನಾನು ದೂರ ಇದ್ದಾಗಲೇ ನಿನಗೆ ನನ್ನ ಬೆಲೆ ಗೊತ್ತಾಗೋದು. ನೀನಾಗೆ ನನ್ನ ಹತ್ರ ಬರಬೇಕು. ಅಷ್ಟು ದಿನ ನಾನು ನಿನ್ನ ಹತ್ರ ಬರೋದೇ ಇಲ್ಲ. ಈಗ ಸಮಾಧಾನನಾ? ಅವಳ ಮುಖ ಈಗ ಬಾಡಿತು. ಐ ಆಮ್ ರಿಯಲಿ ಸಾರಿ. ನೀವು ನನ್ನ ಬಿಟ್ಟು ಎಲ್ಲೂ ಹೋಗಬೇಡಿ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಮುಂದಿನ ವಾರ ಡೆಲ್ಲಿಗೆ ಹೋಗಬೇಕು. ಕೆಲಸ ಇದೆ. ನಮ್ಮ ಕಸ್ಟಮರ್ ಡೆಲ್ಲಿಗೆ ಬರ್ತಾ ಇದ್ದಾರಂತೆ. ನಾನು ಹೋಗಬೇಕು. ಮೀಟಿಂಗ್ ಇದೆ. ನಾನು ನಿನ್ನ ಬಿಟ್ಟು ಹೋಗ್ತಿರೋದಲ್ಲ. ನೀನೇ ಹೇಳಿದ್ಯಲ್ಲ ನಾನು ನಿನ್ನ ಹತ್ರ ಬರಬಾರ್ದು ಅಂತ. ಇಲ್ಲಾಂದರೆ ನಿನ್ನನ್ನು ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಸಮರ್ಥ್ ಬೇಕಾಗಿಯೇ ಅವಳನ್ನು ಚೇಷ್ಟೆ ಮಾಡುತ್ತಿದ್ದ. ಅವಳ ಮುಖವಿನ್ನೂ ಸಪ್ಪಗಿತ್ತು. ಅದಕ್ಕಾಗಿ ಹೇಳಿದ. ಹಾಗಾದರೆ ಒಪ್ಕೋ. ನಾನು ನಿನ್ನ ಹತ್ರ ಬಂದರೆ ನಿಂಗೂ ಇಷ್ಟ ಆಗುತ್ತೆ ಅಂತ. ನಾನೇನು ಮಾಡಲಿ? ನಾನು ನಿನ್ನಿಂದ ದೂರ ಇರಬೇಕು ಅಂತ ಟ್ರೈ ಮಾಡ್ತೀನಿ. ಆದರೆ ನನ್ನಿಂದ ಆಗ್ತಿಲ್ವೇ? ಏನು ಮಾಡೋದು? ನಾನು ನಿಂಗೆ ಕೊಡ್ತೀನಿ ಹೊರತು ಏನೂ ಕೇಳ್ತಾ ಇಲ್ಲ. ಆದರೂ ನಿಂಗೆ ಕಾಟ ಅನಿಸುತ್ತಾ? ಹಾಗಾದರೆ ಒಂದು ಕೆಲಸ ಮಾಡೋಣ. ಇವತ್ತಿಂದ ನಾನೇನು ಕೊಡಲ್ಲ ನಿಂಗೆ, ನೀನೇ ನನಗೆ ಕೊಡಬೇಕು. ನನ್ನ ಹತ್ರ ಎಲ್ಲ ಲೆಕ್ಕ ಹೇಳಿದ್ಯಲ್ಲ, ಹಾಗೆ ನಾನು ಲೆಕ್ಕ ಇಟ್ಕೊಂಡಿದ್ದೀನಿ. ಬಡ್ಡಿಯಲ್ಲ, ಚಕ್ರ ಬಡ್ಡಿನೂ ಸೇರಿಸಿ ಕೊಡಬೇಕು. ನೀನು ಯಾವ ಲೆಕ್ಕ ಇಟ್ಕೊಳ್ಬೇಕೋ ಆ ಲೆಕ್ಕ ಇಟ್ಕೊಳ್ಳಲ್ಲ. ಬೇಡದೇ ಇರೋ ಲೆಕ್ಕ ಎಲ್ಲ ಹಾಕ್ತೀಯ. ಬೇಸರದಲ್ಲಿದ್ದವಳ ಮುಖವನ್ನು ಕೆಂದಾವರೆಯಂತೆ ಅರಳಿಸಿಬಿಟ್ಟಿದ್ದ ಸಮರ್ಥ್. ನಾನಾಗಿ ನಿನ್ನ ಹತ್ರ ಬರಲ್ಲ, ನೀನಾಗಿ ಬರಬೇಕು, ಬಾ. ಅವಳು ಒಂದು ಹೆಜ್ಜೆ ಕೂಡ ಮುಂದೆ ಇಡಲಿಲ್ಲ. ನೀನು ಕೊಡಲ್ಲ ಅಂದಮೇಲೆ ಬಲವಂತ ಮಾಡಲ್ಲ. ಮದುವೆ ಆದಮೇಲೇ ಕೊಡು, ಪರವಾಗಿಲ್ಲ. ಆಗ ಮಾತ್ರ ಇಲ್ಲ ಅನ್ನೋ ಹಾಗೆ ಇಲ್ಲ. ನಾನೀಗ ನಿನ್ನ ಹತ್ರ ಬರ್ಬೋದು ತಾನೆ? ಕೇಳಿದ. ಆ ದಿನ ಸಂಜೆ ಸುನಂದ ಅವರು ಸಮನ್ವಿಯನ್ನು ಮನೆಗೆ ಕರೆದಿದ್ದರು. ಅವರು ಭಾನುವಾರ ತಮ್ಮೊಂದಿಗೆ ಗೆಳತಿಯ ಮನೆಗೆ ಬರಬೇಕೆಂದು ಹೇಳಿದರು. ಸಮರ್ಥ್ ಈಗಾಗಲೇ ಅವಳಿಗೆ ಭಾನುವಾರ ಹೊರಗೆ ಎಲ್ಲಾದರೂ ತಿರುಗಾಡಿಕೊಂಡು ಬರೋಣ ಎಂದು ಹೇಳಿದ್ದ. ತಾನು ಬರುವುದಿಲ್ಲ ಎಂದು ಹೇಳಿದರೆ ಖಂಡಿತ ಅವನಿಗೆ ಅಸಮಾಧಾನವಾಗುತ್ತದೆ. ಅಲ್ಲದೆ ಬೇರೆ ದಿನ ಅವನು ಫ್ರೀಯಾಗಿಯೂ ಇರುವುದಿಲ್ಲ ಎಂಬುದು ಸಮನ್ವಿಗೆ ಗೊತ್ತಿತ್ತು. ಅವಳಿಗೀಗ ಇಬ್ಬದಿಯ ಸಂಕಟ. ಮಗ ಹೇಳಿದಾಗೆ ಕೇಳಬೇಕೇ ಅಥವಾ ತಾಯಿ ಹೇಳಿದಾಗೆ ಕೇಳಬೇಕೇ ಎಂದು. ಅವಳು ಬೆಂಗಳೂರಿಗೆ ಬಂದಾಗಿನಿಂದ ಎಲ್ಲೂ ಹೊರಗೆ ಹೋಗಿರಲಿಲ್ಲ. ಅವನೊಂದಿಗೆ ಹೋಗುವ ಆಸೆ ಅವಳಿಗೂ ಇತ್ತು. ಆಂಟಿ, ನಿಮ್ಮ ಮಗ ಭಾನುವಾರ ಎಲ್ಲೋ ಹೊರಗೆ ಹೋಗಬೇಕು ಅಂತ ಹೇಳಿದ್ರು.
ಅವ್ರ ಹತ್ರ ಕೇಳಿ ಹೇಳ್ತೀನಿ ಎಂದಳು. ಅವಳು ಸಮರ್ಥ್ಗೆ ಮೆಸೇಜ್ ಮಾಡಿದಳು. ಅವನು ಸೀದಾ ಮನೆಗೆ ಬಂದಿದ್ದ. ವಾರ ಪೂರ್ತಿ ಕೆಲಸ ಅಂತ ಮಾಡಿ ಸಾಕಾಯಿತು. ಅಮ್ಮ, ಈ ವಾರ ಸಮನ್ವಿನ ಕರ್ಕೊಂಡು ಎಲ್ಲಾದರೂ ಹೋಗಬೇಕು ಅಂತಿದ್ದೀನಮ್ಮ. ಸೋಮವಾರ ಬೇಕಾದರೆ ಅವಳನ್ನು ಕರ್ಕೊಂಡು ಎಲ್ಲಿ ಬೇಕಾದರೂ ಹೋಗು, ನಂದೇನೂ ಅಡ್ಡಿ ಇಲ್ಲ ಎಂದು ಹೇಳಿದ. ಸಮನ್ವಿಗೂ ಒಂದು ಚೇಂಜ್ ಬೇಕಾಗಿತ್ತು. ಸಮನ್ವಿಗೆ ಅವನೊಂದಿಗೆ ಹೊರಗೆ ತಿರುಗಾಡಲು ಹೋಗುವ ಮನಸ್ಸಿದೆ ಎಂದು ಅವಳ ಮುಖವೇ ಹೇಳುತ್ತಿತ್ತು. ಸಮರ್ಥ್ನನ್ನು ಡೆಲ್ಲಿಗೆ ಕಳಿಸುವ ಮನಸ್ಸಿಲ್ಲ ಸಮನ್ವಿಗೆ. ಅವನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದ, ಅಥವಾ ಇನ್ನೇನಾದರೂ ಕಾರಣವಿದೆಯಾ? ಶುಕ್ರವಾರವೇ ಕೇಳಿದ್ದ. ಈ ಭಾನುವಾರ ಎಲ್ಲಿಗೆ ಹೋಗೋಣ? ನಿನ್ನಿಷ್ಟನೇ, ನನ್ನಿಷ್ಟ, ಹೇಳು. ಸಮರ್ಥ್ ಹಾಗೆ ಹೇಳಲು ಕಾರಣವಿತ್ತು. ಅಂದು ಅವಳ ಬರ್ತ್ಡೇ. ಅದು ಅವಳಿಗೆ ನೆನಪೇ ಇರಲಿಲ್ಲ. ಸಮರ್ಥ್ಗೆ ನೀರಲ್ಲಿ ಆಡುವುದೆಂದರೆ ಪಂಚಪ್ರಾಣ. ಸಮನ್ವಿಗೆ ನೀರಿಗಿಳಿಯಲು ಸ್ವಲ್ಪ ಭಯ. ಆದರೂ ಸಮನ್ವಿ ವಂಡರ್ಲಾಕ್ಕೆ ಹೋಗೋಣ ಎಂದು ಹೇಳಿದಳು. ಆ ಭಾನುವಾರ ಅವಳನ್ನು ಅವಳ ಮನೆಯಿಂದಲೇ ಪಿಕ್ ಮಾಡಿ ವಂಡರ್ಲಾಗೆ ಹೋಗುವುದೆಂದು ನಿರ್ಧರಿಸಿದ್ದರು. ವಂಡರ್ಲಾಗೆ 11 ಗಂಟೆಗೆ ತಲುಪಿದರೆ ಸಾಕಿತ್ತು. ಆದ್ದರಿಂದ ಬೆಳಗ್ಗೆ ಬೇಗನೆ ಹೊರಡುವ ಆತುರವಿರಲಿಲ್ಲ. ಅಂದು ಬೆಳಗ್ಗೆ ಸುಮಾರು 9 ಗಂಟೆಗೆ ಸಮರ್ಥ್ ಅವಳನ್ನು ಕರೆದೊಯ್ಯಲು ಅವಳ ಮನೆಗೆ ಬಂದಾಗ ಅವಳಿಗಿನ್ನೂ ಹೊರಟಾಗಿರಲಿಲ್ಲ. ಅವಳು ರೂಮಿನಲ್ಲಿ ಹೊರಡುತ್ತಿದ್ದಳು. ಸುಮಿತ್ರಾ ಅವರು ಅವನಿಗೆ ಕುಡಿಯಲು ಕಾಫಿ ಮಾಡಲೆಂದು ಅಡುಗೆ ಮನೆಯತ್ತ ಹೊರಟರು. ಸಮರ್ಥ್ ಅವಳ ರೂಮಿನ ಬಳಿ ಬಂದು ಕರೆದಿದ್ದ. ಸಮನ್ವಿ, 1 ನಿಮಿಷ ಒಳಗೆ ಬರ್ಬೋದಾ? ಸಮನ್ವಿಗೆ ಡ್ರೆಸ್ ಮಾಡಿ ಆಗಿತ್ತು. ತಲೆ ಬಾಚಿಕೊಳ್ಳಲು ಬಾಕಿ ಇತ್ತು. ಬಾಗಿಲು ತೆರೆದಾಗ ಅವನು ಅವಳ ಬಿಚ್ಚು ಕೂದಲನ್ನು ನೋಡಿ ಅದರ ಮೇಲೆ ಕೈಯಾಡಿಸುತ್ತಾ ಹೇಳಿದ, ನೀನು ಕಣ್ಮುಚ್ಚಬೇಕು ಈಗ. ಅವನ ಪ್ಯಾಂಟಿನ ಜೇಬಿನಲ್ಲಿದ್ದ ಆ ಸರವನ್ನು ತೆಗೆದು ಅವಳ ಕುತ್ತಿಗೆಗೆ ಹಾಕಿದ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅವಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ. ಅವಳನ್ನಪ್ಪಿ ಅವಳ ನೆತ್ತಿಗೆ ಮುತ್ತನ್ನಿತ್ತ. ಸಮನ್ವಿಗೆ ಈಗಲೇ ನೆನಪಾಗಿತ್ತು ಇಂದು ಅವಳ ಬರ್ತ್ಡೇ ಎಂದು. ಅದುವರೆಗೂ ಅವಳಿಗೆ ನೆನಪೇ ಇರಲಿಲ್ಲ. ಅವಳ ತಾಯಿಗೂ ನೆನಪಿರಲಿಲ್ಲ. ಮನೆಯಲ್ಲಿ ಯಾವ ಸಿಹಿಯನ್ನೂ ಮಾಡಿರಲಿಲ್ಲ. ಆಶ್ಚರ್ಯದಿಂದ ಅವನತ್ತ ನೋಡಿದಳು ಸಮನ್ವಿ. ಅವಳು ಆ ಸರವನ್ನು ನೋಡಿದಳು. ಅದು ಅವಳ ಅಪ್ಪ ಅವಳಿಗೆ ಎಂದು ಮಾಡಿಸಿಕೊಟ್ಟಿದ್ದ ಸರವಾಗಿತ್ತು. ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಅವನ ತುಟಿಗಳೀಗ ಅದನ್ನೊರೆಸಲು ಹಾತೊರೆಯುತ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಇದನ್ಯಾವಾಗ ತಗೊಂಡು ಬಂದ್ರಿ? ಮತ್ತೆ ಈ ಸರ ಸಿಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಗಿಫ್ಟು ನನಗೆ ತುಂಬ ಖುಷಿಯಾಯಿತು. ಅವಳು ಹೇಳಿದ ಥ್ಯಾಂಕ್ಸನ್ನು ತೆಗೆದು ತನ್ನ ಜೇಬಿನೊಳಗಿಟ್ಟಂತೆ ನಟಿಸಿದ ಸಮರ್ಥ್. ಸಮನ್ವಿಗೆ ನಗು ತಡೆಯಲಾಗಲಿಲ್ಲ. ಮನಸಾರೆ ನಕ್ಕಳು. ನಿಂಗೆ ನೆನಪಿರಲಿಲ್ವಾ ಇವತ್ತು ನಿನ್ನ ಬರ್ತ್ಡೇ ಅಂತ? ಇಲ್ಲ ಎಂದು ಹೇಳುತ್ತಾ ಪ್ರೀತಿಯಿಂದ ಅವನೆದೆಗೊರಗಿಕೊಂಡಳು ಸಮನ್ವಿ. ಅವನು ಅವಳನ್ನಪ್ಪಿ ತನ್ನ ಗದ್ದವನ್ನು ಅವಳ ನೆತ್ತಿಯ ಮೇಲಿರಿಸಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ. ಬಳಿಕ ಸಮರ್ಥ್ ಅವಳ ಕೂದಲಿನ ನುಣುಪನ್ನು ಅನುಭವಿಸುತ್ತಾ ಹೇಳಿದ, ಆವತ್ತೊಂದಿನ ನಿನ್ನತ್ರ 2 ದಿನ ಆಫೀಸ್ ನೋಡ್ಕೋ ಅಂತ ಹೇಳಿ ಹೋಗಿಲ್ವಾ? ಆವಾಗ ಹೋಗಿ ತಗೊಂಡು ಬಂದೆ. ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಲ್ಲ. ನಿನ್ನ ಮುಖ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು ನಾನು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತ. ಇದರ ಹಿಂದೆ ಇದ್ದ ಅವನ ಶ್ರಮದ ಅರ್ಥವಾಗಿತ್ತು ಅವಳಿಗೆ. ನಿಮ್ಮ ಈ ಗಿಫ್ಟ್ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಪನ್ನಿ ನನಗೆ ಕೊಟ್ಟಂಗಾಯಿತು. ನಿಮ್ಮ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೀನಿ. ಅವಳ ಮಾತು ಕೇಳಿ ಅವನಿಗೆ ತನ್ನ ಶ್ರಮ ಸಾರ್ಥಕವಾಯಿತು ಎನಿಸಿತು. ನಿನ್ನ ಹೇರ್ ತುಂಬ ಚೆನ್ನಾಗಿದೆ. ಸಿಲ್ಕಿ ಹೇರ್ ನಿಂದು. ಏನು ಹಾಕ್ತೀಯ? ಹೇಗೆ ಮೇಂಟೈನ್ ಮಾಡ್ತೀಯ? ಕೊಬ್ಬರಿ ಎಣ್ಣೆ ಹಚ್ಕೋತೀನಿ ಅಷ್ಟೇ. ಇದನ್ನು ಆರೈಕೆ ಮಾಡ್ಕೊಳ್ಳೋಕೆ ನನಗೆ ಟೈಮೇ ಸಿಗಲ್ಲ. ಸಮರ್ಥ್ಗೆ ಅವಳ ಬಗ್ಗೆ ಕಾಳಜಿ ವಹಿಸಲು ಅವಳಿಗೆ ಸಮಯ ಸಿಗುತ್ತಿಲ್ಲ ಎಂಬುದು ಅರಿವಾಯಿತು. ತಾನು ಅವಳ ಬಗ್ಗೆ ಕಾಳಜಿ ವಹಿಸಲೇಬೇಕು ಎಂದುಕೊಂಡ ಮನದಲ್ಲಿ. ಹೌದು, ಅದ್ಯಾಕೆ ನಿಮಗೆ ನನ್ನ ಕಂಡ್ರೆ ಅಷ್ಟೊಂದು ಪ್ರೀತಿ? ಅವನನ್ನು ಕೇಳಿದಳು. ನಂಗ್ಯಾಕೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಇನ್ನೊಂದಿನ ತೋರಿಸ್ತೀನಿ. ಈಗ ಟೈಮ್ ಆಯ್ತಲ್ಲ, ಹೊರಡೋಣ್ವಾ? ನೀನು ನನ್ನಿಂದ ದೂರ ಇರಬೇಕು ಅಂತ ಹೇಳಿದ್ರು ಅದು ನಿನ್ನ ಮನಸ್ಸಿಂದ ಬಂದ ಮಾತಲ್ಲ ಅಂತ ನಿನ್ನ ಕಣ್ಣುಗಳು ಹೇಳ್ತಾ ಇತ್ತು. ನೀನು ನಿನ್ನ ಭಾವನೆಗಳನ್ನು ಹಂಚಿಕೊಳ್ಳೋಲ್ಲ. ಆದರೆ ನಾನೀಗ ಅದನ್ನು ಅರ್ಥ ಮಾಡಿಕೊಳ್ಳೋಕೆ ಕಲ್ತ್ಕೊಂಡಿದ್ದೀನಿ. ಇಂದು ಪೂರ್ತಿ ದಿನ ನಿನ್ನ ಜೊತೆ ಇರಬೇಕು ಅಂದ್ಕೊಂಡಿದ್ದೀನಿ. ನಿಂಗೆ ಇಷ್ಟ ತಾನೇ? ಅವಳ ಬಾಯಿ ಉತ್ತರಿಸಲಿಲ್ಲ. ಬದಲಾಗಿ ಅವನ ಕೈ ತೆಗೆದು ಅದರ ಮೇಲೆ ತನ್ನ ಪ್ರೇಮದ ಮುದ್ರೆಯೊತ್ತಿದಳು ಸಮನ್ವಿ. ಅವಳು ತುಟಿಯೊತ್ತಿದ್ದ ಜಾಗದ ಮೇಲೆ ತನ್ನ ತುಟಿಯೂರಿದ ಸಮರ್ಥ್. ಬಾಯಿ ಹೇಳಲಾಗದ 100 ಕೃತಜ್ಞತೆಗಳಿತ್ತು ಅವಳ ಕಣ್ಣುಗಳಲ್ಲಿ. ಇಂದು ಪೂರ್ತಿ ದಿನ ಅವಳೊಂದಿಗೆ ಕಳೆಯಬೇಕೆಂದುಕೊಂಡಿದ್ದ ಸಮರ್ಥ್. ಅದು ಅವನು ಅವಳಿಗೆ ಬರ್ತ್ಡೇಗೆ ಕೊಡುವ ಗಿಫ್ಟ್ ಆಗಿತ್ತು. ಅವಳು ಅತ್ಯಂತ ಹೆಚ್ಚು ಇಷ್ಟಪಡುತ್ತಿದ್ದುದು ಅವನ ಸಾಂಗತ್ಯ ಎಂದು ಅವನು ಅದಾವಾಗಲೂ ಅರಿತುಕೊಂಡಿದ್ದ. ಅಷ್ಟರಲ್ಲಿ ಸುಮಿತ್ರಾ ಅವರು ಅವನಿಗೆ ಕಾಫಿ ತಿಂಡಿ ತಂದಿದ್ದರು. ಆಂಟಿ, ನಾನು ಆಗಲೇ ತಿಂಡಿ ತಿಂದ್ಕೊಂಡು ಬಂದೆ. ಬರೀ ಕಾಫಿ ಸಾಕು. ಮತ್ತೆ ಸಮನ್ವಿ, ನಿಂಗೆ ಆಯ್ತಾ ಕೇಳಿದ.
ಅವಳನ್ನು ಅಕ್ಕರೆಯಿಂದ ವಿಚಾರಿಸಿಕೊಂಡ. ನಂದಾಯಿತು, ನೀವು ತಗೊಳ್ಳಿ ಎಂದಳು. ಅವರಿಬ್ಬರು ವಂಡರ್ಲಾದತ್ತ ಹೊರಟರು. ಅಲ್ಲಿ ನೀರಿಗಿಳಿಯುವ ಮನಸ್ಸಿರಲಿಲ್ಲ ಸಮನ್ವಿಗೆ. ಅವಳು ಬದಿಯಲ್ಲಿ ಕುಳಿತುಕೊಂಡಳು. ಈ ಚೆಂದಕ್ಕೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು? ನಿಂಗೆ ನೀರಿಗೆ ಇಳಿಯೋ ಮನಸ್ಸಿಲ್ಲ ಅಂದರೆ ಬೇರೆ ಎಲ್ಲಾದರೂ ಹೋಗ್ಬೋದಾಗಿತ್ತು. ಅವನು ತನ್ನ ಅಸಮಾಧಾನ ಪ್ರದರ್ಶಿಸಿದ. ನಿಮಗೆ ನೀರಲ್ಲಾಡೋಕೆ ಇಷ್ಟ ಅಲ್ವಾ, ಅದಕ್ಕೆ ಎಂದು ಹೇಳಿದಳು ಸಮನ್ವಿ. ಆದರೆ ಸಮರ್ಥ್ ಬಿಡಬೇಕಲ್ಲ. ಅವನು ಅವಳನ್ನು ನೀರೊಳಗೆ ಎಳೆದುಕೊಂಡು ಬಂದ. ಹಾಗಾದರೆ ಅದಕ್ಕೆ ಇದೇ ಪನಿಷ್ಮೆಂಟ್. ಮೊದಮೊದಲು ಸ್ವಲ್ಪ ಚಳಿ ಎನಿಸಿದರೂ ಆಮೇಲೆ ಸರಿ ಹೋಯಿತು. ಬಟ್ಟೆ ಪೂರ್ತಿ ಒದ್ದೆಯಾಗಿ ಮೈಗೆ ಅಂಟಿಕೊಂಡಾಗ ಅವಳಿಗೆ ಸ್ವಲ್ಪ ಇರಿಸುಮುರುಸು ಉಂಟಾಗುತ್ತಿತ್ತು. ಚಳಿ ಆಗ್ತಿದೆಯಾ, ನನ್ನ ಹತ್ರ ಬಾ, ಬಿಸಿ ಮಾಡ್ತೀನಿ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದ ಸಮರ್ಥ್. ಅವಳ ಕದಪುಗಳು ರಕ್ತವರ್ಣಕ್ಕೆ ತಿರುಗಿದ್ದವು. ಅವನ ಆತ್ಮೀಯ ಒಡನಾಟ ಅವಳಿಗೂ ಹಿತವಾಗಿತ್ತು. ಮಧ್ಯಾಹ್ನ ಊಟ ಮಾಡಿದ ಮೇಲೆ ಅವನು ಹೇಳಿದ, ದಿನ ಮಧ್ಯಾಹ್ನ ಊಟ ಆದ ತಕ್ಷಣ ಸ್ವೀಟ್ ತಿಂದು ಅಭ್ಯಾಸ ಆಗಿಬಿಟ್ಟಿದೆ. ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇದೆ ಇವತ್ತು. ಈಗ ದಿನ ಮಧ್ಯಾಹ್ನ ಅವರಿಬ್ಬರು ಒಟ್ಟಿಗೆ ಊಟ ಮಾಡುತ್ತಿದ್ದರು. ಸಮನ್ವಿಗೆ ಅವನಿಂಗಿತ ಅರ್ಥವಾಗಿತ್ತು. ಅವಳು ಮಾತಾಡಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಒಂದು ಸ್ಪ್ರೈಟ್ ಬಾಟಲ್ ಹಿಡಿದು ಬಂದಿದ್ದ ಸಮರ್ಥ್. ಅವಳಿಗೆ ಯಾಕೆ ಎಂದು ಅರ್ಥವಾಗಿರಲಿಲ್ಲ. ಅದನ್ನು ಅವಳಿಗಿತ್ತಾಗ ಅವನತ್ತ ಪ್ರಶ್ನಾರ್ಥಕವಾಗಿ ನೋಡಿದ್ದಳು. ಕುಡಿದುಕೊಡು ಎಂದಿದ್ದ. ಅವಳು ಮೇಲಿಂದ ಕುಡಿಯ ಹೊರಟಾಗ ಹಾಗಲ್ಲ, ಹೀಗೆ ಎಂದು ಅವಳ ತುಟಿಯ ಮೇಲೆ ಇಟ್ಟಿದ್ದ ಬಾಟಲನ್ನು ಅವಳು 2 ಸಿಪ್ ಕುಡಿದ ಬಳಿಕ ಅವನು ಅದೇ ಬಾಟಲಿಂದ ಸ್ಪ್ರೈಟ್ ಕುಡಿದಿದ್ದ. ಅವಳ ಮೈ ಬಿಸಿ ಏರಿತ್ತು. ಅವನತ್ತ ನೋಡುವ ಸಾಹಸ ಮಾಡಲಿಲ್ಲ ಸಮನ್ವಿ. ಅವನ ಸನಿಹದಿಂದ 1 ಇಂಚು ಕದಲೋ ಮನಸ್ಸಿರಲಿಲ್ಲ ಅವಳಿಗೆ. ಇಡೀ ದಿನ ಜೊತೆಯಾಗಿ ಸಂತೋಷದಿಂದ ಕಳೆದಿದ್ದರು. ಸಂಜೆವರೆಗೂ ನೀರಿನಲ್ಲಿ ಆಡಿ ದಣಿದ ಬಳಿಕ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಮನೆಯತ್ತ ಹೊರಟರು. ಬಂದಾಗ ನೀರಿಗೆ ಇಳಿಯುವ ಮನಸ್ಸಿರಲಿಲ್ಲ ಸಮನ್ವಿಗೆ. ಆದರೆ ಈಗ ನೀರಿಂದ ಹೊರಬರುವ ಮನಸ್ಸಾಗಲಿಲ್ಲ. ಸಮರ್ಥ್ ಅವಳತ್ತ ನೋಡಿ ನಕ್ಕ. ನನ್ ಗಾಳಿ ಬೀಸಿದಂಗಿದೆ. ಆ ನಗು ಅವಳ ಮುಖದಲ್ಲೂ ಪಸರಿಸಿತ್ತು. ಹೌದು, ಸಹವಾಸ ದೋಷ. ಅವಳು ನಕ್ಕಳು. ರಮ್ಯಾ ಮೇಡಮ್ ಅವರು ಕಮೆಂಟ್ ಮಾಡಿದರು, ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿ ಕೇಳುತ್ತೆ, ಕೆಲಸ ಮಾಡಿಕೊಂಡು ನಿಮ್ಮ ವಾಯ್ಸ್ ಕೇಳ್ಬೋದು, ಸ್ಟೋರಿ ಕೇಳಿಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು. ಮತ್ತು ಈ ಎಪಿಸೋಡ್ ನಿಮಗಾಗಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ತುಂಬ ವೀಕ್ಷಕರು ದಿನ ಕಮೆಂಟ್ ಮಾಡ್ತೀರಾ. ನಿಮ್ಮ ಅಭಿಮಾನಕ್ಕೆ ಅನಂತ ಧನ್ಯವಾದಗಳು. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ಸ್ಟ್ರೈನ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.